ನಿತ್ಯ ಜೀವನಗೆ ಸ್ವಾಗತ. ಇವತ್ತು ನಮ್ಮದು ಸಮೃದ್ಧಿ ತೋಟ ಗುಬ್ಬಚ್ಚಿ ಗೂಡು ಪುಟಾಣಿ ಮನೆ. ನಮ್ಮದು ತೋಟದಲ್ಲಿ ಮನೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಅಲ್ಲಿಗೆ ಒಂದು ಸಿಂಪಲ್ಲಾಗಿ ಪೂಜೆ ಗೃಹ ಪ್ರವೇಶನ ಇಟ್ಕೊಂಡಿದ್ವಿ. ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಾದ್ರೂ ಒಂದು ಜನದಿಂದ ಸಹಾಯ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ತುಂಬಾ ಚೆನ್ನಾಗಿ ನಿರ್ವಹಿಸ್ತು. ನಾವು ಮನೆಯಿಂದ ದೂರದಲ್ಲ ಅಲ್ಲಿ ಅಡುಗೆನ ಮಾಡಿದ್ವಿ. ಮನೆ ಇಲ್ಲಿ ಇದೆ. ನಾವು ಅಲ್ಲಿ ಸ್ವಲ್ಪ ಲೈಟ್ಗಳೆಲ್ಲ ಅಷ್ಟೊಂದು ನೈಟೆಲ್ಲ ಇರೋಲ್ಲ, ನಾವು ಜನ್ರೇಟ್ರನ್ನ ಅಳವಡಿಸ್ಕೊಂಡಿದ್ವಿ. ನಮ್ಮ ಮನೆ ಗೃಹ ಪ್ರವೇಶ ಭಾನುವಾರ 15ನೇ ತಾರೀಕು ಬೆಳಿಗ್ಗೆನೇ 5:30 ಹೋಮ ಮತ್ತು ಹಸು ಕರುನ ನುಗ್ಸೋದು ಕಾರ್ಯಕ್ರಮ ಈ ಥರದನ್ನೆಲ್ಲ ಇಟ್ಕೊಂಡಿದ್ವಿ. ನಮ್ಮ ಆದಷ್ಟು ಜಾಸ್ತಿ ಜನನೂ ಇನ್ವೈಟ್ ಮಾಡ್ಕೊಳ್ಳಿಲ್ಲ. ಮತ್ತು ಗ್ರಾಮಸ್ಥರು ತೀರ ಹತ್ತಿರದ ಸಂಬಂಧದವ್ರನ್ನ ಮಾತ್ರ ನಾವು ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಪಾಪ ತುಂಬ ಚೆನ್ನಾಗಿ ಸ್ಪಂದಿಸಿ ತುಂಬ ಚೆನ್ನಾಗಿ ನೆರವೇರಿತು. ಇಲ್ಲಿ ಹೋಮ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆನೇ ಒಂದು ಗಣ ಹೋಮ ಅಂತ ಇಟ್ಕೊಂಡಿದ್ವಿ. ಗಣೇಶನ ಹೋಮ ಮಾಡ್ತಾಯಿದ್ದೀವಿ. ಈ ಮನೇನ ಮಾಡೋ ಅಷ್ಟರಲ್ಲಿ ಎಷ್ಟೊಂದು ಸಮಸ್ಯೆಗಳು, ತಂಟೆ ತಗಾದಿಗಳು ಬಂತು. ಆದ್ರೂ ದೇವರು ಭಗವಂತ ತುಂಬ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟ ನಮಗೆ. ಹಂಗಾಗಿ ಕೆಲವರೆಲ್ಲ ಅಷ್ಟು ಚಿಕ್ಕ ಮನೆಗೇನು ಇದೆಲ್ಲ ಪೂಜೆ ಅದೆಲ್ಲ ಅಂತ ಹೇಳಿದ್ರು. ಆದ್ರೂ ಯಾವುದೇ ಆಗಲಿ ಒಂದು ಗೂಡೆ ಅಲ್ವಾ, ಒಂದು ಗಣಹೋಮ ಮಾಡಿಸ್ಬೇಕು ಅಂತ, ಗೃಹ ಪ್ರವೇಶ ಅಂತ ಮಾಡಬೇಕು ಅಂತ ನಾವು ಮಾಡಿದ್ವಿ. ದೇವರು ಪೂಜೆ ಪುನಸ್ಕಾರ ಮಾಡಿದಾಗ ಯಾರಿಗೂ ಏನೋ ತೊಂದರೆನ ಕೊಡಲ್ಲ, ಚೆನ್ನಾಗೇ ಇರ್ತಾನೆ. ಹಂಗಾಗಿ ನಾವು ಇದನ್ನು ಮಾಡಿದ್ವಿ. ನಮಗೆ ಈ ಮನೆ ದೊಡ್ಡ ಮನೆಗಿಂತ ನಮಗೆ ಬೆಂಗಳೂರು ಮನೆಗಿಂತ ಇದು ತುಂಬಾ ಇಷ್ಟ ಆಯಿತು. ಯಾಕಂದರೆ ಅಷ್ಟೊಂದು ಗಾಳಿ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಸುನ ನುಗ್ಸೋ ಕಾರ್ಯಕ್ರಮ ಇದು. ನಮ್ಮ ದೊಡ್ಡ ಮಗ ಫೋಟೋ ಇಟ್ಕೊಂಡಿದ್ದಾರೆ. ಮತ್ತು ಇದು ಹೊಸ್ಲು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು, ಅದೇ ಹಸು ನುಗ್ಸೋಕ್ಕೂ ಮುಂಚೆ ಹೊಸ್ಲು ಪೂಜೆ ಮಾಡೋದು. ನಮ್ಮ ಮಗ, ದೊಡ್ಡವರು ಮತ್ತು ಊರವ್ರ ಗ್ರಾಮಸ್ಥರು, ನಮ್ಮವ್ರಿಗಿದ್ದಿ ಇವ್ರು ನಮ್ಮ ಚಿಕ್ಕ ಮಗ, ಮೆರೂನ್ ಕಲರ್ ಶರ್ಟ್, ಅವನು ತೆಂಗಿನಕಾಯಿ ಹೊಡಿತಾನಲ್ಲ ಅವ್ನು ನಮ್ಮ ಚಿಕ್ಕ ಮಗ. ಫೋಟೋ ಹಿಡ್ದಿರೋದು ನಮ್ಮ ದೊಡ್ಡ ಮಗ. ಇವ್ರು ನಮ್ಮವ್ರಿಗಿದ್ದಿ ಕಳಸ ತಗೊಂಡಿದ್ದಾರೆ. ಇವಾಗ ಹಸು ಕರುನ ನುಗ್ಸೋದು ಇದು ತುಂಬ ಒಂಥರ ವಿಭಿನ್ನವಾದದ್ದು. ಬೆಂಗಳೂರಲ್ಲಾದರೆ ಯಾವುದೋ ಒಂದು ಬಸಪ್ಪನ ಕರ್ಕೊಬಂದು ನುಗ್ಗಿಸ್ಬಿಟ್ಟು, ನಮ್ಮದು ಸ್ವಲ್ಪ ಹಿಡಿಜಾಗಿತ್ತು, ಹಸುಗೆ ಸ್ವಲ್ಪ ಭಯ ಆಯಿತು. ನಾವು ಗಾಡಿಯೆಲ್ಲ ಹತ್ತೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಡೋರು ಅಷ್ಟೇ ದೊಡ್ಡದನ್ನು ಮಾಡಿದ್ದೀವಿ. ಇದನ್ನು ಅಷ್ಟೇ ಸ್ವಲ್ಪ ಜಾರ ಥರ ಇದೆ, ಅದರಲ್ಲಿ ಪೇಂಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಜಾರ ಥರ ಇತ್ತು. ಹಾಗಾಗಿ ಹಸುಗೆ ಸ್ವಲ್ಪ ಸಾಫ್ಟಾಗಿರಬೇಕಲ್ಲ ಅಂತ ಇದಾಗ್ತಿತ್ತು. ಕರುಗೆ ಚಿಕ್ಕ ಜಾಗ ಅಲ್ಲೇ ಇರೋದ್ರಿಂದ ಭಯ ಆಯಿತು, ಕೆಳಗಡೆ ಮಲ್ಕೊಳ್ತು. ಆಮೇಲೆ ಕರ್ಕೊಬಂದ್ವಿ ಈಚೆಗೆ. ಹಸುಗೆ ನಮ್ಮನೆಯವರು ಬೆಲ್ಲ ಮತ್ತು ಅಕ್ಕಿ, ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡಿರೋದನ್ನು ತಿನ್ನಿಸ್ತಾ ಇದ್ದಾರೆ. ಆಮೇಲೆ ಹಾಲನ್ನು ನಾವು ಹಾಲು ಉಕ್ಕಿಸ್ಬೇಕಾದ್ರೆ ಹಾಲನ್ನು ಅಲ್ಲೇ ಕರೆದು ಕೊಡ್ತಾರೆ. ಅದು ತುಂಬ ಒಂಥರ ಖುಷಿಕರವಾದ ವಿಷಯ, ವಿಭಿನ್ನವಾದದ್ದು. ಇದೆಲ್ಲ ಹಳ್ಳಿನಲ್ಲಿ ಮಾತ್ರ ಸಾಧ್ಯ. ಬೆಂಗಳೂರಲ್ಲಿ ಪಾಪ ಎಷ್ಟೋ ಬೇಗ ಕರೆದು ಬಿಟ್ಟಿರ್ತಾರೆ. ಹಾಗಾಗಿ ಹಾಲು ಕರೆದು ಕೊಟ್ಟಿದ್ದನ್ನೇ ನಾವು ಅಲ್ಲಿ ಹಾಲು ಉಕ್ಸಿದ್ವಿ. ಪಾಪ ಹಸು ಸುಮ್ಮನೆ ನಿಂತ್ಕೊಂಡು ಹಾಲು ಕರೆಸ್ಕೊಳ್ತು. ಅವರು ಬೆಳಗ್ಗೆನೇ ಕರೆದು ಬಿಟ್ಟಿರ್ತಾರೆ ನೋಡಿ. ಅದೇ ಹಾಲನ್ನು ಹಸುವಿಂದ ಕರೆದು ಕೊಟ್ಟಿದ್ದನ್ನೇ ನಾವು ಹಾಲನ್ನು ಉಕ್ಸೋದಕ್ಕೆ ಇಟ್ಟಿದ್ದೀವಿ. ಆ ಹಾಲು ಉಕ್ಸೋದಕ್ಕೆ ಯಾವುದೇ ಥರ ಸೌದೆ ಆಗಿರ್ಬೋದು, ಇನ್ನೊಂದಾಗಲಿ ಇಲ್ಲ. ಬರೀ ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಕರ್ಪೂರ ಅಷ್ಟರಲ್ಲೇ ಅದನ್ನು ಕಾಯಿಸಿ ಹಾಲು ಉಕ್ಸಿಸಿದ್ರು ಐನವರು. ಅದಕ್ಕೆ ಹಾಲುಕ್ಕಿರೋದಕ್ಕೆ ನಾವು ಪೂಜೆ ಮಾಡ್ತಾಯಿದ್ದೀವಿ.
ನಮಗೆ ಯಾವುದೇ ಒಂದು ಪೂಜೆ ಆಗಲಿ ಒಂದು ಏನಾಗಲಿ ಒಂದು ಚೂರು ಸಮಸ್ಯೆ ಆಗಲಿಲ್ಲ. ತುಂಬಾ ಚೆನ್ನಾಗಿ ಆಯಿತು. ಏನು ಸರ್ ಇವಾಗ 100 ಸೀಟ್ 100 ಜನಕ್ಕಾ? ಏನೇನು ಮಾಡಿದ್ದೀರಾ? ನಾವು ಪಾಯಸ, ಹುಳಿ, ಹಾಂ, ಅನ್ನ, ಸಾಂಬಾರು, ರಸಮು, ಮಜ್ಜಿಗೆ, ಹಪ್ಪಳ, ಉಪ್ಪು, ಉಪ್ಪಿನಕಾಯಿ, ಕೋಸ್ಮುರಿ, ಹಾರ್ಲಿಕ್ಸ್ ಬರ್ಫಿ, ಹಾಂ, ಮತ್ತು ಗೀ ರೈಸು, ಕುರ್ಮಾ, ಪುರಿ, ಸಾಕು. ಅದು ವೆಜ್ಜಾ ನಾನ್ ವೆಜ್ ಎರಡು ಮಾಡ್ತೀರಾ? ನಾನ್ ವೆಜ್ ಮಾಡಲ್ಲ, ವೆಜ್ ಅಷ್ಟೇ. ವೆಜಿಟೇಬಲ್ ಒಂದೇ. ಸರಿ ಸರಿ. ಹೆಂಗೈತೆ ಊಟ? ಹೆಂಗೈತೆ ಸರ್? ಸೌಂಡ್ ಇಲ್ಲ. ನಮ್ಮ ಮೇಡಮ್ ಆಮೇಲೆ ತಿಂತೀನಿ, ಅಲ್ಲಿ ಹೋಗ್ಬೇಕು. ನೀನು ತಿನ್ಕೊಂಬಿಡು. ಸಾಕು ಸಾಕ ನಾವು ತಿನ್ನೋದು. ತಿನ್ನು ಕುತ್ಕೊಂಡು ತಿನ್ನು ಮಗನೇ. ಕಲಿಯೋಕ್ಕೆ ಕಲಿಯೇ ಮಾಡಿದ ಕಲಿಯೋಕ್ಕೆ ಕಲಿ ಮಾಡಿದ. ಸರಿ ತಿನ್ನು. ಬಣ್ಣವಡಿ ಕೇಳಿದಂತ ಪುರ ಬೇಡ ಅಂದ್ರೆ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಬಂಗಾರಿ, ಮಣ್ಣು ಖುಷಿ ಫುಲ್ ಇವತ್ತು.